ದುರ್ಗಾಂಬ ದೇವಿಗೆ ಆಶೀರ್ವಾದ ಪಡೆಯಲು ನಮ್ಮ ಯುವಕ ಸೇನಾ ಏಕದಂತ ಯುವಕ ಸೇನಾ ಕಡೆಯಿಂದ ಮತ್ತು ಮುಚ್ಚಿಗೆ ಸಮಾಜದ ಬಾಂಧವರಿಂದ ಈ ಒಂದು ಮಾಲಾರ್ಪಣೆಯನ್ನು ಹಾಕೋದಕ್ಕೆ ಈ ಎಲ್ಲ ಸಮಾಜ ಬಾಂಧವರು ಮತ್ತು ಯುವಕರು ಎಲ್ಲರೂ ಸೇರಿ ಈ ಒಂದು ತಾಯಿಯ ಆಶೀರ್ವಾದ ಪಡೆಯಲು ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸೇರಿ ಆ ತಾಯಿಗೆ ಪೂರ್ವಕವಾದ ನಮನವನ್ನು ಸಲ್ಲಿಸುತ್ತಾ ಮತ್ತು ಈ ಒಂದು ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲೆಂದು ನಮ್ಮ ಅನ್ಸಾರಿ ಅವರ ಟೀಮಿನ ವತಿಯಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಒಂದು ಶೋಭೆ ತಂದಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ನಾವು ಈ ಟೈಮಲ್ಲಿ ಸಂದರ್ಭದಲ್ಲಿ ನೆನೆಸುತ್ತಾ ಎಲ್ಲರಿಗೂ ಈ ತಾಯಿ ಭುವನೇಶ್ವರಿ ತಾಯಿ ದುರ್ಗಾದೇವಿಗೆ ಎಲ್ಲರಿಗೂ ಆಶೀರ್ವಾದ ಬರಲಿ ಅಂತೇಳಿ ನಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ಗ್ರಾಮ ದೇವತೆಯಾದ ತಾಯಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು 4 ದಿವಸ ನಿನ್ನೆ ಮೊನ್ನೆ ಇವತ್ತು ನಾಳೆ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತೈತೆ. ಇವತ್ತು ನಾಳೆ ನಮ್ಮ ಕಲ್ಮನಿಯವರ ಮುಚ್ಚಿಗರ ಸಮಾಜದಿಂದ ತಾಯಿ ಅನ್ನ ಸಂತರ್ಪಣೆ ಸೇವೆಗೆ ಅವರೆಲ್ಲರೂ ಇದ್ದಾರೆ. ಮುಚ್ಚಿಗರ ಸಮಾಜದಿಂದ ಸೇವೆ ಮಾಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಈ ಗ್ರಾಮ ದೇವತೆಯ ಸರ್ವ ಎಲ್ಲ ಸಮಾಜದ ತಾಯಿ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ತಾಯಿ ಆಶೀರ್ವಾದ ತಗೊಂಡು ಒಂದು ತಾಯಿಗೆ ಕೃಪೆ ಆಗಬೇಕಂತ ನಾನು ಎಲ್ಲರೂ ಮುಚ್ಚಿಗೆ ಸಮಾಜದ ಹಿರಿಯರು ಹಾಗೂ ಬಾಂಧವರು ಎಲ್ಲರ ಸಹಕಾರದ ಮೇರೆಗೆ ನಮ್ಮ ಯುವಕರು ವತಿಯಿಂದ ತಾಯಿ ದುರ್ಗಾದೇವಿಗೆ ಮಾಲಾರ್ಪಣೆ ಮಾಡಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಜೋಗನಾರಾಯಣಪ್ಪರ ಅಧ್ಯಕ್ಷತೆ ವಹಿಸಿ ಎಲ್ಲ ಬಾಂಧವರಿಗೂ ಆ ದೇವಿಯ ಆಶೀರ್ವಾದ ಸಿಗಲಿ. ಹಾಗೆ ಮತ್ತೊಮ್ಮೆ ವರ್ಷ ಈ ಇದೇನು ಜಾತ್ರೆ ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರವಾಗಿ ದೇವಿ ಆಶೀರ್ವಾದ ಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳಿ ಆ ದೇವಿಗೆ ನಾವು ನಮಸ್ಕರಿಸುತ್ತಾ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೂ ನಮ್ಮ ಮುಚ್ಚಿಗೆ ಸಮಾಜದ ಬಾಂಧವರು ನಾಳೆ ಊಟದ ವ್ಯವಸ್ಥೆ ಇರೋದ್ರಿಂದ ನಮ್ಮ ಯುವಕರು ಎಲ್ಲ ಪಡೆ ಬಂದು ಸಹಕಾರ ಮಾಡೋದ್ರಿಂದ ಹಾಗೂ ಹಿರಿಯರಾದಂಥ ನಮ್ಮ ಚಂದ್ರಣ್ಣವರು ಇನ್ನು ಉಳಿಕಿದರಂತ ಸಹಕಾರದೊಂದಿಗೆ ನಮ್ಮ ದೇವಿಯ ನಮ್ಮ ಆಶೀರ್ವಾದದೊಂದಿಗೆ ನಾವು ಆಹಾರವನ್ನು ಹಾಕಿ ದೇವಿಯ ಸಮರ್ಪಣೆ ದೇವ ಜಾತ್ರೆಯನ್ನು ಇವತ್ತು ನಮ್ಮ ಮುಚ್ಚಿಗೆ ಸಮಾಜದ ಮತ್ತು ಬೇಕಾದಂತೆ ಯುವಕ ಸೈನ್ಯ ಮತ್ತು ಅದೇ ರೀತಿ ನಮ್ಮ ಕಲ್ಮನಿಯವರು ಬಹಳ ಯುವಕರು ಎಲ್ಲ ಸಮಾಜದವರು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಆಶೀರ್ವಾದ ಅಮ್ಮ ದೇವಿಯ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀವಿ. ಈ ಜಾತ್ರೆಯನ್ನು 3 ವರ್ಷಕ್ಕೆ ಒಮ್ಮೆ ದೊಡ್ಡ ಪ್ರಮಾಣವಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲರೂ ಕಲಿತು ಈಗ 3 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮವನ್ನು ಭರ್ಜರಿ ಗಂಗಾವತಿಯಲ್ಲಿ ನಡೀತಾ ಇದೆ. ಈ ಅಮ್ಮ ಆಶೀರ್ವಾದದಿಂದ ಗಂಗಾವತಿಯಲ್ಲಿ ಶಾಂತಿ ರೀತಿಯಿಂದ ಎಲ್ಲ ಹಬ್ಬವನ್ನು ಆಗಲಿ ಅಂತೇಳಿ ನಮ್ಮ ಎಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ.